ಎಆರ್ ನ್ಯೂಸ್ ವಿಶೇಷ ವರದಿ. ದಲಿತರ ಪ್ರತಿ ಕುಟುಂಬಕ್ಕೂ ಒಂದು ಸೂರು ಸಿಗಲಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 2001 ಕುಟುಂಬಗಳ ವಸತಿ ಸಂಕಷ್ಟ. ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ. ಪ್ರತಿ ಕುಟುಂಬಕ್ಕೂ ಒಂದು ಸೂರು. ಈ ಕನಸು ಇನ್ನೂ ಸಾವಿರಾರು ಬಡ ಕುಟುಂಬಗಳಿಗೆ ದೂರದ ಕನಸಾಗಿಯೇ ಉಳಿದಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ವಸತಿ ಸಮಸ್ಯೆ ಗಂಭೀರ ಸ್ವರೂಪ ಪಡೆದಿದ್ದು, ಇತ್ತೀಚಿನ ಸಮೀಕ್ಷೆಯು ಬೆಚ್ಚಿ ಬೀಳಿಸುವ ಅಂಕಿಅಂಶಗಳನ್ನು ಹೊರಹಾಕಿದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯಿಂದ ಬಿಡುಗಡೆಯಾದ ವರದಿ ಪ್ರಕಾರ ಒಟ್ಟು 2001 ಕುಟುಂಬಗಳು ವಸತಿ ಮತ್ತು ನಿವೇಶನ ಸಮಸ್ಯೆಯನ್ನು ಎದುರಿಸುತ್ತಿವೆ. ಇದು ತಾಲೂಕಿನ ಅಭಿವೃದ್ಧಿ ಮಾದರಿಯ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಮೂಡಿಸಿದೆ. ಅಂಕಿಅಂಶಗಳ ನಿಜ ಚಿತ್ರ. ವಸತಿ ರಹಿತ ಕುಟುಂಬಗಳು 1369, ನಿವೇಶನ ರಹಿತ ಕುಟುಂಬಗಳು 632. ಈ ಕುಟುಂಬಗಳಿಗೆ ವಾಸಿಸಲು ಸುರಕ್ಷಿತ ಮನೆ ಇಲ್ಲದೆ ಕೆಲವು ಕುಟುಂಬಗಳು ಕುಸಿಯುವ ಹಂತದಲ್ಲಿರುವ ಹಳೆಯ ಮನೆಗಳಲ್ಲಿ ಅಥವಾ ತಾತ್ಕಾಲಿಕ ಶೆಡ್ಗಳಲ್ಲಿ ಬದುಕು ಸಾಗಿಸುತ್ತಿವೆ. ಸಾಮಾಜಿಕ ಅಸಮಾನತೆ ಸ್ಪಷ್ಟ. ಪರಿಶಿಷ್ಟ ಜಾತಿ 1289 ಕುಟುಂಬಗಳು, ಪರಿಶಿಷ್ಟ ಪಂಗಡ 712 ಕುಟುಂಬಗಳು. ವಸತಿ ಸಮಸ್ಯೆ ಮುಖ್ಯವಾಗಿ ದಲಿತ ಸಮುದಾಯದ ಮೇಲೆ ಹೆಚ್ಚು ಪರಿಣಾಮ ಬೀರಿರುವುದು ಸಾಮಾಜಿಕ ನ್ಯಾಯದ ಕೊರತೆಯನ್ನು ತೋರಿಸುತ್ತದೆ. ಅತಿ ಹೆಚ್ಚು ಬಾಧಿತ ಗ್ರಾಮಗಳು: ರಾಮನಹಳ್ಳಿ 266 ಕುಟುಂಬಗಳು, ಬರಕನಹಾಲು 194 ಕುಟುಂಬಗಳು, ಹೊಯ್ಸಲಕಟ್ಟೆ 178 ಕುಟುಂಬಗಳು, ದೊಡ್ಡಬಿದರೆ 169 ಕುಟುಂಬಗಳು. ಇವುಗಳಲ್ಲಿ ಕೆಲವೆಡೆ ಎಸ್ಟಿ ಸಮುದಾಯದವರು ಹೆಚ್ಚಿನ ಪ್ರಮಾಣದಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅನೇಕ ದಲಿತ ಕುಟುಂಬಗಳಿಗೆ ಆಧಾರ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳಿಲ್ಲ. ಒಂದೇ ರೇಷನ್ ಕಾರ್ಡ್ನಲ್ಲಿ ಹಲವಾರು ಕುಟುಂಬಗಳು ಸೇರಿರುವುದರಿಂದ ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪುತ್ತಿಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕು ಗಣಿಗಳಿಂದ ಕೋಟ್ಯಂತರ ಆದಾಯ ತರುತ್ತಿದ್ದರೂ ಆ ಸಂಪತ್ತು ಬಡವರ ಮನೆ ಬಾಗಿಲಿಗೆ ತಲುಪುತ್ತಿಲ್ಲ. ಗಣಿಗಾರಿಕೆಯಿಂದ ಮಾಲಿನ್ಯ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿದ್ದರೂ ಮೂಲಭೂತ ಸೌಕರ್ಯಗಳ ಕೊರತೆ ಮುಂದುವರಿದಿದೆ. ಮಣ್ಣಿನ ಮನೆಗಳು, ಪ್ಲಾಸ್ಟಿಕ್ ಛಾವಣಿಗಳು, ಮಳೆಗಾಲದಲ್ಲಿ ನೀರು ಸೋರಿಕೆ, ಹಾವು ಚೇಡುಗಳ ಭೀತಿ, ಮಕ್ಕಳಿಗೆ ಓದಲು ಸರಿಯಾದ ವಾತಾವರಣದ ಕೊರತೆ ಇವು ದಿನನಿತ್ಯದ ಸಂಕಷ್ಟಗಳಾಗಿವೆ. ಸಾಮಾಜಿಕ ಪರಿಣಾಮಗಳು: ಮಕ್ಕಳ ಓದಿಗೆ ಅಡ್ಡಿ, ಮಹಿಳೆಯರು ಮತ್ತು ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುವುದು, ಹೆಣ್ಣು ಮಕ್ಕಳಿಗೆ ಭದ್ರತೆ ಕೊರತೆ, ಪರಿಹಾರಗಳ ಅಗತ್ಯ, ಡಿಎಂಎಫ್ ನಿಧಿಯ ಬಳಕೆ, ಗಣಿಯಿಂದ ಬಂದ ಹಣವನ್ನು ಮನೆ ನಿರ್ಮಾಣಕ್ಕೆ ಬಳಸಬೇಕು. ನಿವೇಶನ ಹಂಚಿಕೆ: 632 ಕುಟುಂಬಗಳಿಗೆ ತುರ್ತಾಗಿ ಜಾಗ ನೀಡಬೇಕು. ಪಾರದರ್ಶಕತೆ: ಅರ್ಹರಿಗೆ ಮಾತ್ರ ಸೌಲಭ್ಯ. ವಿಶೇಷ ಯೋಜನೆಗಳು: ರಾಮನಹಳ್ಳಿ, ಬರಕನಹಾಲು ಪ್ರದೇಶಗಳಿಗೆ ವಿಶೇಷ ಪ್ಯಾಕೇಜ್. ಮನೆ ಎಂದರೆ ಕೇವಲ ಗೋಡೆಗಳಲ್ಲ, ಅದು ಮನುಷ್ಯನ ಗೌರವದ ಪ್ರತೀಕ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಈ 2001 ಕುಟುಂಬಗಳ ಕನಸು ನನಸಾಗಬೇಕು. ಸರ್ಕಾರ ಮತ್ತು ಜನಪ್ರತಿನಿಧಿಗಳು ತಕ್ಷಣ ಕ್ರಮ ಕೈಗೊಂಡು ಈ ಕುಟುಂಬಗಳಿಗೆ ಸ್ವಂತ ಮನೆ ಎಂಬ ಹಕ್ಕನ್ನು ನೀಡಬೇಕು. ಎಆರ್ ನ್ಯೂಸ್ ಅಭಿಪ್ರಾಯ: ಗಣಿ ಸಂಪತ್ತಿನಿಂದ ಮಾತ್ರವಲ್ಲ, ಜನರ ಸುಖಿ ಬದುಕಿನಿಂದಲೇ ನಿಜವಾದ ಅಭಿವೃದ್ಧಿ ಸಾಧ್ಯ. ನಾನು ನನ್ನ ಮಗಳು ನಮ್ಮ ಮನೆಯವ್ರಿರಲ್ಲ ಸರ್, ನಮ್ಮ ಮನೆಯವ್ರು ಬೆಂಗಳೂರಾಗಿರೋದು. ಅವರು ವರ್ಷ 3 ತಿಂಗಳಿಗೆ 2 ತಿಂಗಳಿಗೆ ಇವ್ರಿಗೆಲ್ಲ ಗೊತ್ತಿದ್ದಿತ್ತೆ. ಊರಾಗ ಯಾರನ್ನ ಕೇಳಿದ್ರು ಹೇಳ್ತಾರೆ. ನಾನು ಆ ಮಗ ಇರೋದು 3 ಜನ ಇರೋದು. ಅವ್ನು ಚಿಕ್ಕನ್ಗೆ ಹುಷಾರಿಲ್ಲ. ಅವನು ನಮ್ಮ ಅಕ್ಕವ್ರಿಗೆ ಹೋಗಿ ಏನೋ ಆದಷ್ಟು ಕೆಲಸ ಮಾಡಿ ನಮ್ಮ ಜೀವನಕ್ಕೆ ಹಾಕ್ತಾನೆ. ಇದು ಎಆರ್ ನ್ಯೂಸ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.